ನನ್ನ ನೋಡಿದ್ರೆ ಏನನ್ಸುತ್ತೆ? ಈ ರೀತಿ ತಪ್ಕೊಂಡ್ರೆ ಏನನ್ಸುತ್ತೆ? ಅಸಲು ವಿಷಯ ಏನೆಂದರೆ ಅಮಲು ನನಗೂ ನೀನೆಂದರೆ ನೀ ಹೀಗೆ ಕಣ್ಣ ಮುಂದೆ ನಿಂತರೆ ಹೃದಯ ಹೊರಗೆ ಹಾರೋ ತೊಂದರೆ. ಏನ್ ಮಾಡ್ತಿದ್ಯಾ ನೀನು? ನೋಡು, ನನ್ಗಿದೆಲ್ಲ ಇಷ್ಟ ಆಗಲ್ಲ. ನಾನ್ ಕೊಟ್ಟಿರೋ ಮುತ್ತು ನಿನಗಿಷ್ಟ ಆಗ್ಲಿಲ್ವಾ? ಇಲ್ಲ. ಹಾಗಿದ್ರೆ ವಾಪಸ್ ಕೊಡು. ನನಗೆ ಈಗಲೇ ಬೇಕು, ವಾಪಸ್ ಕೊಡು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನಾನು ಕೊಟ್ಟಿರೋ ನಿನ್ಗೆ ಇಷ್ಟ ಇಲ್ಲ ತಾನೆ? ಹಾಗಾದ್ರೆ ವಾಪಸ್ ಕೊಡು. ನನಗೆ ಈಗಲೇ ಬೇಕು, ವಾಪಸ್ ಕೊಡು. ವಾಪಸ್ ಹೇಗೆ ಕೊಡಕ್ಕಾಗತ್ತೆ? ನಾನ್ ಕೊಡಲ್ಲ. ಹಾಗಿದ್ರೆ ನಾನು ಕೊಟ್ಟಿದ್ದು ಇಷ್ಟ ಆಯ್ತು ಅಂತ ಅರ್ಥ. ಅದನ್ನ ಒಪ್ಕೊಂಬಿಡು. ಏನು ದೊಡ್ಡ ಮನ್ಮಥ ನೀನು? ನೀನ್ ಕಿಸ್ ಕೊಡ್ತೀಯ ಅಂತ ನಾನು ಕಾಯ್ತಾ ಕೂತಿದ್ದೆ. ಹೋಗ, ನನಗಿಷ್ಟ ಆಗಿಲ್ಲ. ನೋಡು, ಇಷ್ಟ ಆಗ್ದಿರೋದನ್ನ ನಾವಿಟ್ಕೊಳ್ಳೋದು ನಮಗೆ ನಾವು ಮಾಡ್ಕೊಳ್ಳೋ ದೊಡ್ಡ ಮೋಸ. ಹಾಗಂತ ಎಲ್ಲೋ ಓದಿದ್ದೆ ನಾನು. ನೋಡು, ಈಗ ನಾನ್ ಕೊಟ್ಟಿರೋ ಕಿಸ್ ನಿನಗಿಷ್ಟ ಇಲ್ಲ ತಾನೆ? ಕೊಡು ವಾಪಸ್. ನನಗೆ ವಾಪಸ್ ಕೊಡು. ಏನ? ನನಗೆ ವಾಪಸ್ ಬೇಕಮ್ಮ, ವಾಪಸ್ ಕೊಡು. ನೋಡು ಮುದ್ದು, ನಿನಗೀಗ ಎರಡೇ ಆಪ್ಷನ್ ಇರೋದು. ಒಂದು, ನಾನ್ ಕೊಟ್ಟಿರೋ ಕಿಸ್ಸು ಇಷ್ಟ ಆಯ್ತು ಅಂತ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ನಾನ್ ಕೊಟ್ಟಿರೋದನ್ನ ವಾಪಸ್ ಕೊಡೋದು. ಏನ್ ಮಾಡ್ತೀಯಾ ನೀನೇ ಹೇಳು. ನನಗಿಷ್ಟ ಏನಾಗಿಲ್ಲ, ಆದ್ರೂ ಪರವಾಗಿಲ್ಲ ಬಿಡು. ಬಿಸಿ ಮುತ್ತು ಕೊಡು ಹೊತ್ತು ಹೊಸ ಮತ್ತು ನಂಗೆ ಬಂತು. ಸಿಹಿ ತುತ್ತು ಮೂರು ಹೊತ್ತು ನಿಂಗೆ ಇತ್ತು ಖುಷಿ ತಂತು. ಹಲೋ ಜಾಣೆ ಕಲರ್ ಜೇನೆ ದುಂಬಿ ಮಾಡು ದುಂಬಿ ನಾನು. ಪರವಾಗಿಲ್ಲ ಅಂದ್ರೆ ಇದನ್ನು ಇಟ್ಕೋ. ರಾಘವ್, ನಿನ್ನ ರಾಘವ್ ಬಾಯ್ಲಿ. ನಾನ್ ಬರಲ್ಲ. ಪ್ಲೀಸ್ ಬಾ. ನಮ್ ದೇವ್ರ ಬುದ್ಧಿ ನಮ್ಗೆ ಚೆನ್ನಾಗ್ ಗೊತ್ತು. ನಾನ್ ಬರಲ್ಲ, ಹೋಗು. ಹೌದಾ? ಹಾಯ್. ನೇರವಾಗಿ ಬೇಕು ತಾನೆ? ಮತ್ ಬಾ 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 ಬಾ. ಒಂದ್ ನಿಮಿಷ. ಇವಾಗ ಗಟ್ಟಿಯಾಗಿ ಸೌಂಡ್ ಬರೋ ತರ ಕೊಡು. ಸರಿ. ನನ್ನೇ ಮರೆಸ್ತೀಯ ನೀನು? ನನ್ನೇ ಆಟ ಆಡಿಸ್ತೀಯ? ನನ್ನಿಂದನೇ ತಪ್ಪಿಸ್ಕೊತ್ಯಾ? ನನಗ್ ಮೂತ್ ಕೊಡ್ತೀಯಾ? ನಿನ್ನ ಬಂದು ವಿಚಾರಿಸ್ಕೋತೀನಿ. ನಮ್ ದೇವ್ರ ಬುದ್ಧಿ ನಮ್ಗೆ ಚೆನ್ನಾಗಿ ಗೊತ್ತಿತ್ತು, ಆದ್ರೂ ಏನ್ ಮಾಡ್ಬಿಟ್ನಲ್ಲ. ತೊಂದರೆ ಕೊಡ್ತಾ ಇದ್ದೀನಿ, ಕ್ಷಮ್ಸಮ್ಮ. ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕಿತ್ತು. ಅಮೃತನ್ ವಿಚಾರ ಕಣಮ್ಮ. ಸರಿ, ಬನ್ನಿ. ಅಮೃತ ಏನ್ ಚಿಕ್ಕ ಹುಡುಗಿ ಅಲ್ಲ. ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಮದ್ವೆ ವಿಚಾರದಲ್ಲಿ
ಯಾರು ಯಾರನ್ನ ಒತ್ತಾಯ ಮಾಡೋದು ಸರಿಯಲ್ಲ. ಆದ್ರೆ ಅಮೃತ ನನ್ನ ತಂಗಿ ಅಂತ ತಿಳ್ಕೊಂಡು ಸಲ್ಗೆಯಲ್ಲಿ ಒಂದೆರಡು ಮಾತು ಹೇಳ್ತೀನಿ. ಅಮೃತ, ನಿನ್ಗೆ ಮದ್ವೆ ವಯಸ್ಸು. ನಿಮ್ಮಮ್ಮ ನಿನ್ನ ರಾಘವಂಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ನ ಅಭಿಪ್ರಾಯ? ಅಯ್ಯೋ, ಅದು ಬರೀ ಅಮ್ಮನ ಆಸೆ ಅಷ್ಟೇ. ಅಮ್ಮ ಹೇಳಿದ್ಲು ಅಂತ ನಾನ್ ಹೂ ಅಂದಿದ್ದೆ. ಆದ್ರೆ ನನಗ್ ನಿಜವಾಗ್ಲು ಅಂತ ಯಾವ ಯೋಚನೆನೂ ಇಲ್ಲ ಮೃದುಲಾ. ಹಾಗಿದ್ರೆ ನೀನು ಬೇರೆ ಯಾರನ್ನಾದ್ರೂ ಮದ್ವೆ ಆಗಿ ಆರಾಮಾಗಿರ್ಬೋದಲ್ಲ. ನನಗೆ ಮದ್ವೆ ಅನ್ನೋ ವಿಷಯದಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ ಮೃದುಲಾ. ಅಮ್ಮನ ಇಷ್ಟಕ್ಕೆ ವಿರುದ್ಧವಾಗಿ ಹೋದ್ರೆ ಕೂಗಾಡಿ ರಂಪ ರಾಮಾಯಣ ಮಾಡ್ತಾಳೆ. ಅದಕ್ಕಿಂತ ನಾನು ಹೀಗೆ ಇದ್ಬಿಡೋದ್ ವಾಸಿ. ಮಗಳೇ, ನೀನು ಅವಳಿಗೆ ಹೆದರ್ಕೊಂಡ್ರೆ ನಿನ್ ಬದುಕೆ ಅಲ್ವಾ ಹಾಳಾಗೋದು? ನೀನು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ರೆ ನಿನ್ನನ್ನು ಯಾರು ಅಲ್ಗಾಡ್ಸಕ್ ಆಗಲ್ಲ ಮಗಳೇ. ನೋಡು ಅಮೃತ, ಜೀವನ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಪ್ರೀತ್ಸೋ ಒಂದು ಜೀವ ನಮ್ ಜೊತೆಗಿರ್ಲಿ ಅಂತ ಮನ್ಸ್ ಬಯಸುತ್ತೆ. ನಾವೀಗ ಇಷ್ಟಪಡೋ ಈ ಒಂಟಿತನ ಮುಂದೆ ನಮ್ನ ಕೊಲ್ತಾ ಹೋಗುತ್ತೆ. ನಾನಿದನ್ನ ಸುಮ್ಮನೆ ಹೇಳ್ತಿಲ್ಲ, ನನ್ನ ಅನುಭವ. ಈಗ ನನ್ನೇ ನೋಡು. ಅಪ್ಪನ್ ಕಳ್ಕೊಂಡೆ, ಅಮ್ಮ ಜೊತೆಗಿಲ್ಲ. ನನ್ ರಾಘವ್ ನನ್ ಜೊತೆಗಿರ್ಲಿಲ್ಲ ಅಂತಿದ್ರೆ ನಾನು ಏನಾಗ್ತಿದ್ದೆ? ನಿಮ್ಮ ಅಪ್ಪನ್ ನೋಡು, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ. ಅವ್ರಿಗೋಸ್ಕರನಾದ್ರೂ ಮದ್ವೆಗೆ ಒಪ್ಕೋ. ನೀನ್ ಹೂ ಅಂದ್ರೆ ಸಾಕು, ಇಡೀ ಕಸ್ತೂರಿ ನಿವಾಸ ನಿನ್ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ಕೊಡುತ್ತೆ. ನೋಡು, ನಾನ್ ಫೋರ್ಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ನೀನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ಇದೆ. ಟೈಮ್ ತಗೊಂಡು ನಿರ್ಧಾರ ತಿಳಿಸು. ಟೈಮ್ ಯಾಕೆ ಬೇಕು? ನಾಳೆನೆ ಮುಹೂರ್ತ ತುಂಬಾ ಚೆನ್ನಾಗಿದೆಯಲ್ಲ. ಮೃದುಲಾ, ನಾಳೆ ಮುಹೂರ್ತ ತುಂಬಾ ಚೆನ್ನಾಗಿದೆಯಂತೆ, ಪುರೋಹಿತರೆ ಹೇಳಿದ್ದಾರೆ. ನೀನ್ ಹೂ ಅಂದ್ರೆ ನಾನೆಲ್ಲ ಏರ್ಪಾಡು ಮಾಡ್ಕೊಂಡ್ಬಿಡ್ತೀನಿ. ಕೊರೋನಾ ಇರೋದ್ರಿಂದ ನಮ್ ಸಂಬಂಧಿಕರನ್ನ ಯಾರನ್ನೂ ಕರೆಯೋ ಅಗತ್ಯನೂ ಇಲ್ಲ. ದೇವ್ರ ಮನೆ ಮುಂದೆ ತಾಳಿ ಕಟ್ಟಿಸ್ಬಿಡ್ತೀನಿ ನನ್ ತಮ್ಮ ರಾಘವನ್ ಕೈಲಿ. ನೀನ್ ಈ ಮನೆಯಿಂದ ಆಚೆ ಕಾಲಿಟ್ರೆ ನನ್ನ ಮಗಳು ಈ ಮನೆ ಸೊಸೆ. ಏನಂತೀಯ ಮೃದುಲಾ? ಅಲ್ಲ, ನಿನಗ್ ಓಕೆ ಅಂದ್ರೆ ನನಗ್ ಓಕೆನಪ್ಪ. ಓಕೆನಾ? ಮಂಗ್ಲ, ಮುಚ್ಚ್ರಿ ಬಾಯಿ. ಏನೇ, ನನ್ನ ಮಗಳು ತಲೆ ಕೆಡ್ಸಿ ಯಾವನ್ ತಲೆಗೆ ಹೋಗಿ ಕಟ್ಟಿಬಿಟ್ರೆ ನಿನ್ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡ್ಯಾ? ಬೆಂಕಿ ತರ ಹಾರಾಡ್ತಿದ್ದೋಳು ಬೆಣ್ಣೆ ತರ ಕರೆದಾಗ್ಲೇ ನನಗೆ ಅರ್ಥ ಆಗ್ಬೇಕಾಗಿತ್ತು ಇಂಥದ್ದೇನೋ ಆಡ್ತಿದ್ಯಾ ಅಂತ. ನಿನ್ನ ಕುತಂತ್ರಕ್ಕೆ ನನ್ನ ಮಗಳು ಕುರಿ ಆಗಲ್ಲ, ಅದಕ್ಕೆ ಸರ್ವ ಮಂಗಳ ಬಿಡಲ್ಲ. ಮಂಗ್ಲ, ಮೃದುಲ ಏನ್ ತಪ್ಪ ಮಾತಾಡಲಿಗ? ನಾನೇ ಮೃದುಲಂಗ್ ಹೇಳಿದ್ದು ಅಮೃತಂಗೆ ಸ್ವಲ್ಪ ಬುದ್ಧಿ ಹೇಳಿ ಮದ್ವೆಗೆ ಒಪ್ಸು ಅಂತ. ಓಹೋ, ಒಬ್ಬ ಮಿನಿ ಗೋಪಿನಾಥ ಸಿಕ್ರೆ ಅವನಿಗೆ ಗಂಟಾಕ್ ಬಿಡೋಣ ಅಂತನಾ? ನೀವ್ಯಾರು ನನ್ನ ಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವಳ ಜೀವನ ರೂಪಿಸೋದು ನನಗ್ ಗೊತ್ತು. ಅವಳನ್ನ ಯಾವನಿ ಕೊಟ್ಟು ಮದ್ವೆ ಮಾಡ್ಬೇಕು, ಅವಳನ್ನ ಯಾವ ಮನೆ ಸೊಸೆ ಮಾಡ್ಬೇಕು ಅಂತ ನನಗ್ ಗೊತ್ತು. ನಾನು ಅದನ್ನ ಮಾಡ್ತೀನಿ. ಇದ್ರಲ್ಲಿ ನೀವ್ಯಾರು ತಲೆ ಹಾಕ್ಬೇಡಿ. ಹಾಕ್ದೇ ಇದ್ರೆ ನಿಮಗೆ ಒಳ್ಳೇದು. ನೋಡಿ, ನೀವ್ ತಪ್ಪು ಮಾಡ್ತಿದ್ದೀರಾ. ಮಕ್ಳ ಜೀವನನ ರೂಪಿಸ್ಬೇಕಾಗಿರೋ ನೀವೇ ಅದನ್ನ ಹಾಳು ಮಾಡ್ತಿದ್ದೀರಾ. ಸ್ವಲ್ಪ ಇವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಪಾಪ
ಅಮೃತ. ಅವಳ ಮನ್ಸು ಎಂತದ್ದು ಅಂತ ನನಗ್ ಗೊತ್ತು ಕಣೆ. ಸಾಕು ನಿಲ್ಸಿ. ಪ್ಲೀಸ್, ನನ್ನ ಮದ್ವೆ ಬಗ್ಗೆ ನೀವ್ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಅಮೃತ, ನನ್ನ ಹಣೆ ಬರದಲ್ಲಿ ಹೇಗಿರುತ್ತೋ ಹಾಗಾಗತ್ತೆ. ಅಮ್ಮು, ಲೇ ಮಗಳೇ, ನೊಂದ್ಕೋಬೇಡ ಕಣೆ. ನಿನ್ ಹಣೆ ಬರಹನ ನಾನು ತಿದ್ದಿ ಬರ್ದಿದ್ದೀನಿ. ನೀನು ಈ ಮನೆ ಸೊಸೆ ಆಗೋ ಕಾಲ ದೂರ ಇಲ್ಲ ಕಣೆ ಅಮ್ಮು. ಅಮ್ಮ ನಿದ್ದೆ ಮಾಡ್ತಿದ್ದಾಳೆ. ಇದೇ ಕರೆಕ್ಟ್ ಟೈಮ್. ಹೇಗಾದ್ರೂ ಮಾಡಿ ವಂಶವೃಕ್ಷನ ಹುಡುಕಿ ತಗೊಂಡು ಹೋಗ್ಬಿಡ್ಬೇಕು. ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ. ನಾನೊಬ್ಳು ದಡ್ಡಿ. ವಂಶವೃಕ್ಷ ಅಂದಮೇಲೆ ಬೀರುವಲ್ಲಿ ಜೋಪಾನ ಇಟ್ಟಿರ್ತಾರೆ. ಅಲ್ಲಿ ಹುಡ್ಕೋದ್ ಬಿಟ್ಟು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಅಬ್ಬಾ, ಅಂತೂ ಸಿಕ್ತು. ಇದನ್ನ ನೋಡಿದ್ರೆ ನಮ್ಮ ಮನೆಯವ್ರು ಯಾರ್ಯಾರು ಅಂತ ಪಕ್ಕಾ ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾವುದಕ್ಕೂ ನನ್ನ ರೂಮಿಗೆ ತಗೊಂಡು ಹೋಗಿ ಓಪನ್ ಮಾಡಿ ನೋಡ್ತೀನಿ.
ಅಯ್ಯೋ, ಇದನ್ನ ಸರಿಯಾಗಿ ಪ್ಯಾಕ್ ಮಾಡ್ಬಿಟ್ಟಿದಾರಲ್ಲ. ಓಪನ್ ಮಾಡಿ ನೋಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗುತ್ತೇನೋ ಅಂತ ನನಗನ್ನಿಸ್ತಿದೆ. ಅಮ್ಮ, ಏನ್ ಮಾಡ್ತಿದ್ಯಾ ಅಮ್ಮ? ಏನಿಲ್ಲ ಕಡೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಅಮ್ಮನ ಮನೇಲಿ ಇದ್ದೀನಲ್ವಾ, ಚೆನ್ನಾಗಿ ತಿಂದು ತಿಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅನಿಸ್ತಿದೆ. ಅದಕ್ಕೆ ಯೋಗ, ವ್ಯಾಯಾಮ ಎಲ್ಲ ಮಾಡಿದ್ರೆ ಒಳ್ಳೇದಂತೆ ಕಣೆ. ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ಬಿದ್ದಾಗೆ ನಾಳೆ ಏನಾದ್ರೂ ನಿಮ್ಮಮ್ಮ ನಾನ್ ಬಿದ್ದು ಹೋಗ್ಬಿಟ್ರೆ? ಹ್ಞೂ ಕಣೆ ಅಮೃತ. ಮೇಡಮ್ ಅವರು ಫುಲ್ ಜೋಶಲ್ಲಿದ್ದೀರಾ? ಏನು ಬೇಗ ಕೆಲಸ ಮುಗಿಸಿ ಎಲ್ಗೋ ಹೋಗೋಕ್ ರೆಡಿ ಆಗಿದ್ದೀರಾ? ನನ್ನ ಬಾಯ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕು. ಹೌದಾ? ನನಗೂ ಆನ್ ದಿ ವೇ ಡ್ರಾಪ್ ಕೊಡ್ತೀರಾ ಪ್ಲೀಸ್? ಯಾಕಂದ್ರೆ ಇವತ್ತು ನನ್ನ ಗರ್ಲ್ ಫ್ರೆಂಡ್ನ ಮೀಟ್ ಆಗ್ತೀನಿ ಅಂತ ಹೇಳಿದ್ದೀನಿ. ಓಹೋ, ಗರ್ಲ್ ಫ್ರೆಂಡ್. ನೀನು ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ನಾನು ಡ್ರಾಪ್ ಕೊಡ್ಬೇಕು? ಆಬ್ವಿಯಸ್ಲಿ. ಅಮ್ಮ ಅಮ್ಮ, ಡ್ರಾಪ್ ಮಾಡ್ಬೇಕಾ? ಅಮ್ಮ ಅಮ್ಮ ಅಂತ ಕಿಚ್ಚಿದ್ಯಲ್ಲ, ನಿಮ್ಮ ಅಮ್ಮಂಗೆ BP ಮಿಷಿನ್ ತಂದಿದ್ದೀನಿ. BP ಮಿಷಿನ್ ನಿಮ್ಮ ಅತ್ತೆಗ? ನಿಮ್ಮ ಅಮ್ಮಂಗೆ. ಅದೇ ನಿಮ್ಮ ಅತ್ತೆ ತಾನೆ? ನಿಮ್ಮ ಅಮ್ಮ ಕಣೋ. ಅದೇ ನಿಮ್ಮ ಅತ್ತೆ. ನಿಮ್ಮ ಅತ್ತೆ ಅಲ್ಲ, ನಮ್ಮಮ್ಮ ಅಂದ್ರೆ ಇಷ್ಟು ಕೇರ್ ಯಾಕೆ ಅವ್ರ ಮೇಲೆ? ಅವರು ನಿಮ್ಮ ಅಮ್ಮನೋ ಅಥವಾ ನನ್ನ ಅತ್ತೆನೋ ಅನ್ನೋದು ಮುಖ್ಯ ಅಲ್ಲ. ಅವರು ಈ ಮನೆ ಆಧಾರ ಸ್ತಂಭ. ಕೆಟ್ಟವರೋ ಒಳ್ಳೆಯವರೋ ಅನ್ನೋದಕ್ಕಿಂತ ಮುಖ್ಯವಾದದ್ದು ಅವರನ್ನ ಮನುಷ್ಯರನ್ನಾಗಿ ನೋಡ್ಬೇಕು. ಅವ್ರು ಹುಷಾರ್ ತಪ್ಪಿದಾಗ ಮನೆಯವರೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರು ಅಂತ ನಾನೇ ನೋಡಿದ್ದೀನಿ. ಅವ್ರು ಎಷ್ಟೇ ಕಟ್ಪಾಡುಗಳನ್ನ ಹಾಕಿದ್ರು ಮನೆಯವ್ರಿಗೆ ಅವ್ರ ಮೇಲೆ ಒಂದು ಅಭಿಮಾನ ಇದೆ. ಅದನ್ನ ನಾನು ತಿಳ್ಕೊಂಡೆ. ಮನೆಯವರೆಲ್ಲ ಸಂತೋಷವಾಗಿರ್ಬೇಕು ಅಂತಂದ್ರೆ ಅವರು ಮುಂಚಿನ ಹಾಗೆ ಓಡಾಡ್ಕೊಂಡಿರ್ಬೇಕು. ತಗೋ, ದಿನ ಅವ್ರಿಗೆ ಇದ್ರಲ್ಲಿ BP ಚೆಕ್ ಮಾಡು. ಈ ಕಾರಣಕ್ಕೇನೆ ನೀನು ನನಗೆ ತುಂಬ ಇಷ್ಟ ಆಗೋದು ಮೃದುಲ. ನಮ್ಮಮ್ಮ ನಿನ್ನೆ ಈ ಮನೇಲಿ ಒಬ್ಳು ಅಂತ ಒಪ್ಕೊಳ್ದೆ ಹೋದ್ರು ಅದನ್ನ ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೆ ಎಷ್ಟು ಕಾಳಜಿ ತೋರಿಸ್ತಿದ್ದೆ ಅವ್ರ ಮೇಲೆ.
ಏನ್ ನೋಡ್ತಿದ್ಯಾ? ಹೋಗು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲಾ 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 ಐಲಾ, ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸು ಫೇಲ. ಐಲಾ ಐಲಾ ಪಾಸೋ ಫೇಲೋ, ಈ ಹೃದಯ ಅವಳಿಗೆ ಮೀಸಲು.